ಇದು ತುಂಬಾನೇ ಟೇಸ್ಟಿಯಾಗಿ ಮತ್ತು ಮೈಲ್ಡ್ ಆಗಿರುವಂತಹ ವೈಟ್ ಚಿಕನ್ ಪಲಾವ್ ರೆಸಿಪಿ. ನಮ್ ತಾಯಿಗೆ ಒಬ್ರು ಮುಸ್ಲಿಂ ಫ್ರೆಂಡ್ ಇದ್ದಾರೆ, ಅವ್ರ ಹತ್ರ ತಿಳ್ಕೊಂಡಂತಹ ರೆಸಿಪಿ ಇದು. ಯಾವಾಗ್ಲೂ ಮಾಡ್ಕೊಳ್ಳೋ ಬಿರಿಯಾನಿ ಬದಲು ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಪ್ಯಾನ್ ಗೆ ಎಣ್ಣೆ ಹಾಕಿ ಕಟ್ ಮಾಡಿರೋ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಈ ಎಲ್ಲಾ ಸ್ಪೈಸಸ್ ಗಳು, ಹಸಿಮೆಣಸಿನಕಾಯಿನ ಹಾಕಿ 1 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡಿ ಬಿಸಿ ಹಾರಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಫೈನ್ ಆಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ನಂತರ ಒಂದು ಪ್ಯಾನ್ ಗೆ ಎಣ್ಣೆ, ತುಪ್ಪನ ಹಾಕಿ ಈ ಎಲ್ಲಾ ಸ್ಪೈಸಸ್ ಗಳು, ಕಟ್ ಮಾಡಿರೋ ಈರುಳ್ಳಿ, ಹಸಿಮೆಣಸಿನಕಾಯಿ ಜೊತೆಗೆ ಪುದೀನ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಫ್ರೈ ಮಾಡಿಕೊಂಡು ಸ್ಲೈಸ್ ಆಗಿ ಕಟ್ ಮಾಡಿರೋ ಟೊಮೆಟೊನ ಹಾಕಿ ಫ್ರೈ ಮಾಡಿಕೊಂಡು ಚಿಕನ್ ಪೀಸಸ್ ಗಳು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 1 ನಿಮಿಷ ಚಿಕನ್ ನ ಕುಕ್ ಮಾಡ್ಕೊಳ್ಳಿ. ನಂತರ ರುಬ್ಬಿಟ್ಕೊಂಡಿದ್ದ ಮಸಾಲಾ ಪೇಸ್ಟ್, ಮೊಸರು, ಕಸೂರಿ ಮೇಥಿ, ಧನಿಯಾ ಪುಡಿನ ಹಾಕಿ ಅಕ್ಕಿಯ 2ರಷ್ಟು ಬಿಸಿ ನೀರನ್ನ ಹಾಕಿ ನೀರು ಕುದಿತಿದ್ದ ಹಾಗೇನೆ ತೊಳೆದು ನೆನೆಟ್ಟಿದಂತಹ ಬಾಸ್ಮತಿ ರೈಸ್ ಅನ್ನ ಹಾಕೊಳ್ತಾ ಇದ್ದೀನಿ. ಬೇಕಿದ್ರೆ ಸೋನಾ ಮಸೂರಿ ರೈಸ್ ಅನ್ನು ಸಹ ಯೂಸ್ ಮಾಡಬಹುದು. ಸ್ವಲ್ಪ ನಿಂಬೆ ಹಣ್ಣಿನ ರಸನ ಹಾಕಿ ಮಿಕ್ಸ್ ಮಾಡ್ಕೊಂಡು ಲಿಡ್ ನ ಕ್ಲೋಸ್ ಮಾಡಿ 5 ನಿಮಿಷ ಹೈ ಫ್ಲೇಮ್ ಅಲ್ಲಿ, 15 ನಿಮಿಷ ಲೋ ಫ್ಲೇಮ್ ಅಲ್ಲಿ ಇದನ್ನ ಕುಕ್ ಮಾಡ್ಕೊಂಡ್ರೆ ಬಿಸಿ ಬಿಸಿಯಾದ ಮೈಲ್ಡ್ ಅಂಡ್ ಟೇಸ್ಟಿ ವೈಟ್ ಚಿಕನ್ ಪಲಾವ್ ತಯಾರಾಗುತ್ತೆ. ಇದನ್ನ ಹಾಗೆ ತಿನ್ಬಹುದು, ಇಲ್ಲ ಅಂದ್ರೆ ಒಂದೊಳ್ಳೆ ಚಿಕನ್ ಗ್ರೇವಿ ಜೊತೆ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ.